ವಿರೋಧ ಸರ್ಕಾರ ಇದ್ದದಕ್ಕೆ ಯಾವುದೇ ರೀತಿಯಾದಂಥ ಡಿಸಿಷನ್ಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿಯವರ ಯಾರಿಗೂ ಹೇಳಲಾರದೆ ನಾಪತ್ತೆ ಆಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಬಹಳಷ್ಟು ಕಡೆ ತೀವ್ರವಾದಂಥ ಬರ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಜಿಲ್ಲೆಗೆ ಒಬ್ಬ ಮಂತ್ರಿ ಇಲ್ಲ. ಪ್ರಮುಖ ಇಲ್ಲಿ ಮಂತ್ರಿಗಳೇ ಇಲ್ಲ. ಇದರ ಪರಿಣಾಮವಾಗಿ ಜನರ ಭವನಗಳನ್ನು ಕೇಳೋರಿಲ್ಲ. ಮೇವು ಎಷ್ಟಿದೆ ಗೊತ್ತಿಲ್ಲ, ಕುಡಿ ನೀರಿನ ಸಮಸ್ಯೆ ಎಲ್ಲಿದೆ ಅದು ಗೊತ್ತಿಲ್ಲ. ಬೇಜವಾಬ್ದಾರಿಯಿಂದ ಮಾತಾಡಿಕೊಂಡು ಅಂದ್ರೆ ಇದನ್ನೆಲ್ಲ ಮಾತಾಡಿದರೆ ಸಿಕ್ಕಾಕೋತಾರ ಅಂಥೇಳಿ ಬೇರೆ ಬೇರೆ ವಿಷಯಗಳನ್ನು ಡೈವರ್ಟ್ ಮಾಡ್ತಾ ಹೋಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಬ್ಬ ಹೇಳ್ತಾನ ಅಲ್ಲಿ ಒಂದು RSS ಬೈಠಕ್ ನಡೆದದ, ಗಲಭೆ ಆಗ್ತದೆ. ಈ ದೇಶದಲ್ಲಿ ನೀವಿದ್ದಾಗ ಏನು ಟೆರರಿಸಮ್ ಆಯಿತು, ನಕ್ಸಲಿಸಮ್ ಅನ್ನ ಸ್ವೀಕಾರ ಮಾಡಿದ್ರಿ ಅವರು. ಕಾಂಗ್ರೆಸ್ ಪಾರ್ಟಿ ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಅದ. ಚಿದಂಬರಂ ಅವ್ರ ಸ್ಟೇಟ್ಮೆಂಟ್ ಏನ, ಆ ಟೈಮ್ದಲ್ಲಿ ಆಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ವಾಟ್ ವಾಸ್ ದಿ ಸ್ಟೇಟ್ಮೆಂಟ್? ಅವ್ರ ಸ್ಟೇಟ್ಮೆಂಟು ದಾಂತೆವಾಡದಲ್ಲಿ 270 ಜನ ಏನೋ ಕೊಂದು ಹಾಕಿದ್ರು ನಕ್ಸಲೈಟ್ಸ್. ತೀವ್ರ ಗೊಂದಲದಿದ್ದಂಥ ಚಿದಂಬರಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವೆಲ್ಲೇ ಪಾರ್ಲಿಮೆಂಟ್ ಅವಾಗ ನಾವು ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಪಾರ್ಟಿ MP ಆಗಿದ್ದೆ. ನೀವು ಆ ಸ್ಟೇಟ್ಮೆಂಟ್ ಇವತ್ತಿಗೂ ನೆಟ್ಟದಲ್ಲಿ ತೆಗೆದು ನೋಡ್ಬೋದು. ಸುಷ್ಮಾ ಸ್ವರಾಜ್ ಅವರು ವಿರೋಧ ಮಾಡಿದ್ರು, ಅದು ವಿರೋಧ ನೆಟ್ಟದಲ್ಲಿ ಬರೋದಿಲ್ಲ, ಯಾಕಂದ್ರೆ ಮೈಕ್ ಆಫ್ ಮಾಡ್ತಾರೆ. ಅವ್ರು ಹೇಳಿದ್ರು ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು 3 ದಿವಸಗಳ ಕಾಲ ನೀವು ಶಸ್ತ್ರಗಳನ್ನು ಕೆಳಗಿಡ್ರಿ, ನಾವು ಮಾತುಕತೆ ಮಾಡೋಣ ಅಂತ. ಇವತ್ತು ಮೋದಿ ಸರ್ಕಾರದ ಅವಧಿಯಲ್ಲಿ ಈ ದೇಶ ನಕ್ಸಲ್ ಮುಕ್ತ ಆಗಿದೆ. ಇಟ್ ಈಸ್ ನಕ್ಸಲ್ ಫ್ರೀ ಟುಡೇ.